ಶಾಸಕರಲ್ಲಿ ಒಂದು ವಿನಂತಿ ಇದೆ. ನಮ್ಮೂರು ಚೌಡಳ್ಳಿ ಗ್ರಾಮದ ದೊಡ್ಡಸ್ವಾಮಿ ಅವ್ರ ಮಗಳು ಮತ್ತೆ ಪುಷ್ಪ ಅವ್ರ ಮಗಳಾಗಿದ್ದ ಸುಲೋಚನಾ ಅಂತ. ನಮ್ಮೂರಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ದಯವಿಟ್ಟು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಏನಕ್ಕೆ ಅಂದ್ರೆ ಚರಂಡಿ ತಗೊಬಂದು ನಮ್ಮ ಮನೆ ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ನಾನು ಕೇಳಿದೀನಿ ಅದನ್ನ, ಆದ್ರೆ ಯಾರು ಅದನ್ನ ತಲೆಗೆ ಹಾಕೊಂಡಿಲ್ಲ. ದಯವಿಟ್ಟು ಅದನ್ನ ನಿಮ್ ತಲೆಗೆ ಹಾಕೊಂಡು ನಮ್ಮ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಇದೆ. ನಮ್ಮೂರು ಚೌಡಳ್ಳಿ ಗ್ರಾಮದ ದೊಡ್ಡಸ್ವಾಮಿ ಅವ್ರ ಮಗಳು ಮತ್ತೆ ಪುಷ್ಪ ಅವ್ರ ಮಗಳಾಗಿದ್ದ ಸುಲೋಚನಾ ಅಂತ. ನಮ್ಮೂರಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ದಯವಿಟ್ಟು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಏನಕ್ಕೆ ಅಂದ್ರೆ ಚರಂಡಿ ತಗೊಬಂದು ನಮ್ಮ ಮನೆ ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ನಾನು ಕೇಳಿದೀನಿ ಅದನ್ನ, ಆದ್ರೆ ಯಾರು ಅದನ್ನ ತಲೆಗೆ ಹಾಕೊಂಡಿಲ್ಲ. ದಯವಿಟ್ಟು ಅದನ್ನ ನಿಮ್ ತಲೆಗೆ ಹಾಕೊಂಡು ನಮ್ಮ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಸಹೋದರಿ ಒಬ್ರು ಮಾತಾಡೋದು ಬಹಳ ನಮ್ಮೂರಿಗೆ ರೋಡ್ ಬೇಕು, ನಮ್ಮೂರಿಗೆ ಡ್ರೈನೇಜ್ ಆಗ್ಬೇಕಂತ. ಖಂಡಿತವಾಗ್ಲೂ ನಾನು ನನ್ನ ಸಹೋದರಿಗೋಸ್ಕರ ಆ ಊರಿಗೆ ಡ್ರೈನೇಜ್ ರೋಡ್ನ ಸೇರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಸಹೋದರಿ ಒಬ್ರು ಮಾತಾಡೋದು ಬಹಳ ನಮ್ಮೂರಿಗೆ ರೋಡ್ ಬೇಕು, ನಮ್ಮೂರಿಗೆ ಡ್ರೈನೇಜ್ ಆಗ್ಬೇಕಂತ. ಖಂಡಿತವಾಗ್ಲೂ ನಾನು ನನ್ನ ಸಹೋದರಿಗೋಸ್ಕರ ಆ ಊರಿಗೆ ಡ್ರೈನೇಜ್ ರೋಡ್ನ ಸೇರಿಸ್ತಕ್ಕಂಥ ಕೆಲಸವನ್ನ ನಾನು. ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಇದೆ. ನಮ್ಮೂರು ಚೌಡಳ್ಳಿ ಗ್ರಾಮದ ದೊಡ್ಡಸ್ವಾಮಿ ಅವ್ರ ಮಗಳು ಮತ್ತೆ ಪುಷ್ಪ ಅವ್ರ ಮಗಳಾಗಿದ್ದ ಸುಲೋಚನಾ ಅಂತ. ನಮ್ಮೂರಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ದಯವಿಟ್ಟು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಏನಕ್ಕೆ ಅಂದ್ರೆ ಚರಂಡಿ ತಗೊಬಂದು ನಮ್ಮ ಮನೆ ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ನಾನು ಕೇಳಿದೀನಿ ಅದನ್ನ, ಆದ್ರೆ ಯಾರು ಅದನ್ನ ತಲೆಗೆ ಹಾಕೊಂಡಿಲ್ಲ. ದಯವಿಟ್ಟು ಅದನ್ನ ನಿಮ್ ತಲೆಗೆ ಹಾಕೊಂಡು ನಮ್ಮ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಸಹೋದರಿ ಒಬ್ರು ಮಾತಾಡೋದು ಬಹಳ ನಮ್ಮೂರಿಗೆ ರೋಡ್ ಬೇಕು, ನಮ್ಮೂರಿಗೆ ಡ್ರೈನೇಜ್ ಆಗ್ಬೇಕಂತ. ಖಂಡಿತವಾಗ್ಲೂ ನಾನು ನನ್ನ ಸಹೋದರಿಗೋಸ್ಕರ ಆ ಊರಿಗೆ ಡ್ರೈನೇಜ್ ರೋಡ್ನ ಸೇರಿಸ್ತಕ್ಕಂಥ ಕೆಲಸವನ್ನ ನಾನು. ಮತ್ತೆ ಶಾಸಕರಲ್ಲಿ ಒಂದು ವಿನಂತಿ ಇದೆ. ನಮ್ಮೂರು ಚೌಡಳ್ಳಿ ಗ್ರಾಮದ ದೊಡ್ಡಸ್ವಾಮಿ ಅವ್ರ ಮಗಳು ಮತ್ತೆ ಪುಷ್ಪ ಅವ್ರ ಮಗಳಾಗಿದ್ದ ಸುಲೋಚನಾ ಅಂತ. ನಮ್ಮೂರಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ದಯವಿಟ್ಟು ಅದನ್ನ ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಏನಕ್ಕೆ ಅಂದ್ರೆ ಚರಂಡಿ ತಗೊಬಂದು ನಮ್ಮ ಮನೆ ಹತ್ರನೇ ಸ್ಟಾಪ್ ಮಾಡಿದ್ದಾರೆ. ನಾನು ಕೇಳಿದೀನಿ ಅದನ್ನ, ಆದ್ರೆ ಯಾರು ಅದನ್ನ ತಲೆಗೆ ಹಾಕೊಂಡಿಲ್ಲ. ದಯವಿಟ್ಟು ಅದನ್ನ ನಿಮ್ ತಲೆಗೆ ಹಾಕೊಂಡು ನಮ್ಮ ಚರಂಡಿ ವ್ಯವಸ್ಥೆ ಮತ್ತೆ ರಸ್ತೆ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಸರ್. ಸಹೋದರಿ ಒಬ್ರು ಮಾತಾಡೋದು ಬಹಳ ನಮ್ಮೂರಿಗೆ ರೋಡ್ ಬೇಕು, ನಮ್ಮೂರಿಗೆ ಡ್ರೈನೇಜ್ ಆಗ್ಬೇಕಂತ. ಖಂಡಿತವಾಗ್ಲೂ ನಾನು ನನ್ನ ಸಹೋದರಿಗೋಸ್ಕರ ಆ ಊರಿಗೆ ಡ್ರೈನೇಜ್ ರೋಡ್ನ ಸೇರಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.